ನಾಳೆ ಸಂಡೂರು ವಿಧಾನಸಭೆ ಉಪಚುನಾವಣೆಯ ಕೌಂಟಿಂಗ್ ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಾಳೆ ಸಂಡೂರು ರಿಸಲ್ಟ್ ಗೊತ್ತಾಗುತ್ತೆ. ಸಂಡೂರು ಗೆಲುವು ಯಾರ ಮಡಿಲಿಗೆ ಅನ್ನೋದು ಗೊತ್ತಾಗುತ್ತೆ. ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಮತ ಎಣಿಕಾ ಕೇಂದ್ರಕ್ಕೆ ಚುನಾವಣಾಧಿಕಾರಿ ರಾಜೇಶ್ ಭೇಟಿಯನ್ನ ನೀಡಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕಾ ಕಾರ್ಯ ಆರಂಭ ಆಗುತ್ತೆ. ಮೊದಲಿಗೆ ಈ ಪೋಸ್ಟಲ್ ಬ್ಯಾಲೆಟ್ಗಳ ಮತ ಎಣಿಕೆ ನಡೆಯುತ್ತೆ. ಆರಂಭದಲ್ಲಿ ಅನ್ನಪೂರ್ಣ ತುಕಾರಾಮ್ ಗೆಲ್ತಾರಾ, ಬಂಗಾರು ಹನುಮಂತ್ ಗೆಲ್ತಾರಾ ಅನ್ನುವಂತ ಪ್ರಶ್ನೆ ಕುತೂಹಲ ಇದೆ. ಎಲ್ಲರ ಕಣ್ಣು ಈಗ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನತ್ತ ನೆಟ್ಟಿದೆ. ನಾಳೆ ಮತ ಎಣಿಕೆ ಸಿದ್ಧತೆ ಬಹಳ ಜೋರಾಗಿದೆ. ಫಲಿತಾಂಶ ನಮ್ಮ ಕಡೆಗೆ ಬರಲಿ ಅಂತ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ದೇವರ ಮೊರೆ ಒಂದ್ ಕಡೆ ಹೋಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಚುನಾವಣಾಧಿಕಾರಿ ಕೂಡ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಭ್ಯರ್ಥಿಗಳ ಎದೆ ಬಡಿತ ಈಗ ಹೆಚ್ಚಾಗಿದೆ. ಏನಾಗುತ್ತೆ ರಿಸಲ್ಟ್ ಅನ್ನುವಂತ ಪ್ರಶ್ನೆ ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕಿದ್ದಾರೆ. ಸಾಕಷ್ಟು ಪ್ರಚಾರಗಳನ್ನ, ಅಬ್ಬರದ ಪ್ರಚಾರಗಳನ್ನ ಈ ಬಾರಿ ಬೈ ಎಲೆಕ್ಷನ್ಗೆ ಮಾಡಲಾಗಿದೆ. ಯಾವುದು ಫಲ ಕೊಡುತ್ತೆ, ಏನಾಗುತ್ತೆ, ಕ್ಷಣಗಣನೆ ಆರಂಭ ಆಗಿದೆ. ಅಭ್ಯರ್ಥಿಗಳಲ್ಲೂ ಕೂಡ ಕುತೂಹಲ ಹೆಚ್ಚಿದೆ, ಹಾಗೆ ಮತದಾರರಲ್ಲೂ ಕೂಡ ಕುತೂಹಲ. ಇನ್ನು ಉಳಿದಿರೋದು ಕೇವಲ ಒಂದು 20 ಗಂಟೆಗಳು ಮಾತ್ರ ಬಾಕಿ. 20 ರಿಂದ 22 ಗಂಟೆಗಳು. ಸೋಲು ಗೆಲುವಿನ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದೆ ಕ್ಷೇತ್ರಗಳಲ್ಲಿ. ಈ ಸಮೀಕ್ಷೆಗಳಿಂದ ರಾಜಕೀಯ ನಾಯಕರು ಒಂದು ಕಡೆ ಕಂಗಾಲಾಗಿದ್ರೆ, ಮತ್ತೊಂದಷ್ಟು ರಾಜಕೀಯ ನಾಯಕರು ಬಹಳ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಕಡೆಗೆ ಆಗುತ್ತೆ ಈ ಬಾರಿ ಚುನಾವಣಾ ಫಲಿತಾಂಶ ಅಂತ. ಆದರೆ ಅಸಲಿಗೆ ಏನಾಗಿದೆ, ಈ ಮತದಾನೋತ್ತರ ಸಮೀಕ್ಷೆಗಳೆಲ್ಲವೂ ಕೂಡ ನಿಜ ಆಗುತ್ತಾ ಅಥವಾ ಕಂಪ್ಲೀಟ್ ಉಲ್ಟಾ ಆಗುತ್ತಾ ಅನ್ನೋದು ನಾಳೆ ಗೊತ್ತಾಗ್ಲದೆ.